ನನಗಿಲ್ಲಿ ಹೊತ್ಕೊಂಡು ಉರಿತಾ ಇದೆ. ನೀನ್ ಕುತ್ಕೊಂಡು ನೆಮ್ಮದಿ ಪಾಪ್ಕಾರ್ನ್ ತಿಂತಿದ್ಯಲ್ಲೋ. ವೈ ಮಾಮ್, ನೀನೇ ಕುಡ್ಕೊಂತಿದ್ಯಾ? ಇವಾಗ ಏನಾಯ್ತು? ಏನಾಯ್ತಾ? ಆ ಶರತ್ತು ಆ ಕೆಲಸದವಳ ಮುಂದೆ ನನಗೆ ಬಾಯ್ ಬಂದಾಗೆಲ್ಲ ಬೈದು ಅವಮಾನ ಮಾಡ್ದ ಗೊತ್ತಾ? ನನಗೆ ರಕ್ತ ಕುದೀತಾ ಇದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ತಿಂತವ್ರದ್ ನೋಡು. ಕೂಲ್ ಕೂಲ್ ಮಾಮ್. ಶರತ್ ನಿನ್ನ ಮೇಲೆ ರೇಗಾಡೋದ್ರಲ್ಲಿ ಹೊಸದೇನಿದೆ? ನಿನ್ನಿಂದ ನನಗೇನು ಕೆಲಸ ಆಗ್ಬೇಕಿತ್ತು ಅದಾಗಿದೆ. ಯು ಜಸ್ಟ್ ಸಿಟ್ ಅಂಡ್ ವಾಚ್ ದ ಡ್ರಾಮಾ. ನಿನ್ ಕೆಲ್ಸನಾ? ಲೇ ತರುಣ, ಇತ್ತೀಚೆಗೆ ಯಾಕೋ ನಿನ್ನ ನೋಡ್ತಿದ್ರೆ ನನ್ಗೊಂಥರ ವಿಚಿತ್ರ ಅನಿಸ್ತಾ ಇದೆ. ಅಲ್ಲ, ನನ್ನನ್ನ ದುರ್ಗನ ಹತ್ರ ಹೋಗಿ ಅವಳಿಗೆ ಚುಚ್ಚು ಮಾತಾಡು, ಅವಳ ಕೆರಳಿಸು ಅಂತಂದೆ. ನಿನಗೆ ಇದ್ರಲ್ಲಿ ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇರ್ಲಿಲ್ಲ. ಇವಾಗೇನೋ ಇದಕ್ಕಿದ್ದ ಹಾಗೆ ಇಂಟ್ರೆಸ್ಟ್ ತೋರಿಸ್ತಾ ಇದೀಯಾ? ಮಾಮ್, ಈಗ ಏನು ಕ್ವಶನ್ ಕೇಳಕ್ ಹೋಗ್ಬೇಡ. ಯಾಕೆ ಏನು ಅಂತ ನಿಂಗೆ ಮುಂದೆ ಎಲ್ಲ ಅರ್ಥ ಆಗತ್ತೆ. ಇಲ್ಲ, ಅದೇನು ಅಂತ ನನಗೆ ಈಗಲೇ ಹೇಳಬೇಕು. ಆ ಷರತ್ತು ಹತ್ರ ಬಾಯ್ಗೆ ಬಂದಾಗ ಬೈಸ್ಕೊಂಡು ಬಂದಿದ್ದೀನಿ ಅಂತ ಅಂದ್ಮೇಲೆ ಏನು ಅಂತ ಕೇಳೋ ಹಕ್ಕು ನನಗಿದೆ. ಹೇಳು, ಆ ಪ್ಲಾನ್ ಏನು ಅಂತ ನನಗೆ ಈಗಲೇ ಹೇಳು. ಮಾಮ್, ಡೋಂಟ್ ಫೋರ್ಸ್ ಮೀ. ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡಿರೋಕ್ಕಾಗಲ್ಲ. ನಾನು ಹೇಳೋದನ್ನ ಫಾಲೋ ಮಾಡೋ ಅಷ್ಟೇ. ಛೇ, ಅಲ್ಲ ತರುಣ, ಇಲ್ಲಿ ಏನ್ ಆಗ್ತಿದೆ ಅಂತಾನೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ವೋ, ಆ ಹಿತ ಮೊದ್ಲೆಲ್ಲ ದುರ್ಗಾ ಅಂತಂದ್ರೆ ಪ್ರಾಣನೇ ಬಿಟ್ಬಿಡೋಳು, ಬೆಕ್ಕಿನ ಮರಿ ಹಾಗೆ ಅವಳು ಹಿಂದಿಂದೇನೆ ಓಡಾಡೋಳು. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವಳನ್ನ ಕಂಡ್ರೆ ಆಗ್ತಾ ಇಲ್ಲ. ಯಾಕೋ ಹೀಗೆ ಬದಲಾಗಿದ್ದಾಳೆ? ಅಲ್ಲ, ಈಗ ಆ ದುರ್ಗನ್ ನೋಡಿದ್ರೆ ಮೈ ಮೇಲೆ ಚೇಳು ಬಿದ್ದರಂಗ್ ಆಡ್ತಾಳೆ. ಅದ್ ಯಾಕೋ ಇದೆಲ್ಲ ಬೇಕು ಅಂತಾನೆ ಮಾಡ್ದಂಗಿದೆ ಅಲ್ವೋ? ಮಾಮ್, ನಿಂಗೆ ಸಂಬಂಧ ಇಲ್ದಿರೋ ವಿಷಯದಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡ. ಹಿತಂಗೆ ಏನಾಗಿದೆ, ದುರ್ಗಂಗೆ ಏನಾಗ್ತಿದೆ, ಇದೆಲ್ಲ ನಿಂಗೆ ಬೇಡದಿರೋ ವಿಷಯ. ತರುಣ್, ಈಗಾಗಲೇ ನಾನು ಈ ಮನೆಗೆ ಬೆಂಕಿ ಹಚ್ಚಿದ್ದೀನಿ. ಅದು ಅಷ್ಟಕ್ಕೆ ಆರು ಹೋಗ್ಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ಅದಕ್ಕೆ ತುಪ್ಪ ಸುರಿಯೋ ಕೆಲಸ ನಿನ್ನಿಂದ ಆಗ್ಬೇಕು. ಡೆಫಿನೆಟ್ಲಿ ಅತ್ತೆ, ಅದೇನ್ ಮಾಡ್ಬೇಕಂತ ಹೇಳಿ. ಮನೆಯಲ್ಲಿ ಪ್ರತಿಯೊಬ್ಬರ ನಡುವೆನೂ ತಪ್ಪು ತಿಳುವಳಿಕೆ ಬೆಳಿಬೇಕು. ಒಬ್ರು ನೋಡಿದ್ರೆ ಇನ್ನೊಬ್ರಿಗೆ ಆಗಬಾರ್ದು. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ಲೂಬಾರ್ದು. ಎಲ್ಲರ ನಡುವೆ ಆತಂಕ, ಗೊಂದಲ ಸೃಷ್ಟಿ ಆಗ್ಬೇಕು. ಇದರಿಂದ ಹಿತನ ಮನಸ್ ಮೇಲೆ ಗಾಢವಾದ ಪರಿಣಾಮ ಬೀರೋ ಹಾಗಾಗ್ಬೇಕು. ಮನೇಲಿರೋರು ಯಾರ ಮೇಲೂ ಹಿತನಿಗೆ ನಂಬಿಕೆ ಉಳಿಬಾರ್ದು. ಆದ್ರೆ ಅತ್ತೆ, ಹಿತ ದುರ್ಗನ್ ತುಂಬಾ ನಂಬ್ತಾಳೆ. ಈ ಮನೇಲಿ ಯಾರು ನನ್ ನಂಬಲ್ಲ. ಎಲ್ರು ಆ ದುರ್ಗುನೇ ನಂಬ್ತಾರೆ. ಅಪ್ಪನು ಅವ್ರ ಪರವಾಗೆ ಮಾತಾಡ್ತಾರೆ. ಯಾಕೆ ಯಾರಿಗೂ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ? ಡೆಲ್ಲಿ ಹಾಸ್ಟೆಲ್? ದುರ್ಗಾ ಫೋನಿಗೆ ಯಾಕೆ ಡೆಲ್ಲಿ ಹಾಸ್ಟೆಲ್ ಇಂದ ಕಾಲ್ ಮಾಡ್ತಿದ್ದಾರೆ? ದುರ್ಗಾಗಲ್ಲಿ ಯಾರು ಗೊತ್ತು? ಹಲೋ, ಯಾರು? ಹಲೋ, ದುರ್ಗಾ ಮೇಡಮ್ ಅಲ್ವಾ? ಹಾಸ್ಟೆಲ್ ಅಡ್ಮಿಷನ್ ವಿಷಯ ಮಾತಾಡೋದಕ್ಕೆ ಕಾಲ್ ಮಾಡಿದ್ದೆ. ನಾನು ಡೆಲ್ಲಿ ರೆಸಿಡೆನ್ಸಿಯಲ್ ಹಾಸ್ಟೆಲ್ ವಾರ್ಡನ್ ಮಾತಾಡ್ತಿರೋದು. ಹಾಸ್ಟೆಲ್ ಅಡ್ಮಿಷನ್? ಹೌದು ಮೇಡಮ್. ನೀವು ಕೇಳಿದ ಹಿತ ಅನ್ನೋ ಮಗುವಿನ ಅಡ್ಮಿಷನ್ ಪ್ರಾಸೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಕಾಲ್ ಮಾಡಿದೆ. ನಮ್ಮ ಹಾಸ್ಟೆಲ್ನಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಅಡ್ಮಿಷನ್ ಮಾಡಬಹುದು. ಆದ್ರೆ ನಮ್ಮಲ್ಲಿ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಪದೇ ಪದೇ ಮಕ್ಕಳನ್ನ ಮನೆಗೆ ಕಳಿಸೋದಿಲ್ಲ. ಶಿಸ್ತಿನ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಾವು ಹೇಳ್ದಾಗ ಕೇಳಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸಮ್ಮರ್ ಹಾಲಿಡೇಸ್ ಅಂತೆಲ್ಲ ನಮ್ಮಲ್ಲಿಲ್ಲ. ನಿಮ್ಮ ಮಗಳ ನಡವಳಿಕೆನ ತಿದ್ದಿ ಅವಳಿಗೆ ಸರಿಯಾದ ಶಿಸ್ತು ಕಲಿಸೋ ಸಂಪೂರ್ಣ ಜವಾಬ್ದಾರಿ ನಮ್ಮ ಹಾಸ್ಟೆಲ್ ತಗೊಳುತ್ತೆ. ಇಡೀ ವರ್ಷದಲ್ಲಿ ಅವಳು ಹೆಚ್ಚು ಅಂದ್ರೆ 1 ವಾರ ಮಾತ್ರ ಮನೆಗೆ ಹೋಗ್ಬೋದು. ಅಡ್ಮಿಷನ್ ಫಾರ್ಮ್ ಕಳಿಸಿದ್ದೀನಿ, ಬೇಗ ಸೈನ್ ಮಾಡಿ ಕಳಿಸ್ಕೊಡಿ ಮೇಡಮ್. ಹಾಸ್ಟೆಲ್ ವರ್ಷಕ್ಕೆ 1 ವಾರ ಮಾತ್ರ ಮನೆ ಕಳ್ಸೋದ? ನಾನು ಅಪ್ಪನ ಜೊತೆ ಇರಬಾರ್ದ? ಇಲ್ಲ, ನಾನು ಅಪ್ಪನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ದುರ್ಗಾಗೆ ನಂಗೆ ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು. ಆದ್ರೆ ಈ ರೀತಿ ಮನೆಯಿಂದ ಹೊರಗಡೆ ಆಗ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಹಾಸ್ಟೆಲಿಗೆ ಕಳಿಸಿ ನೀನಿಲ್ಲ ಆರಾಮಾಗಿರ್ಬೇಕು ಅಂದ್ಕೊಂಡಿದ್ಯಾ ದುರ್ಗಾ? ಇಲ್ಲ,
ನಾನು ಎಲ್ಲೂ ಹೋಗಲ್ಲ. ಈ ವಿಷಯನ ಮೊದಲು ಅಪ್ಪಂಗೆ ಹೇಳ್ತೀನಿ. ಪುಟ್ಟ, ಯಾಕೆ ಪುಟ್ಟ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನೋಡು, ನಿನಗೆ ದುರ್ಗದಿಂದ ಯಾವತ್ತಾದ್ರೂ ತೊಂದರೆ ಆಗಿದೆಯಾ? ಇಲ್ಲ ಅಲ್ವಾ? ಹಾಂ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡಮ್ಮ. ದುರ್ಗ ನಿಂಗೆ ಅಮ್ಮನ ಥರ ಅಲ್ವಾ? ಹಿತಾ, ದುರ್ಗನ್ನ ನನ್ನ ಹೆಂಡತಿಯಾಗಿ ನಿನ್ನ ಅಮ್ಮನಾಗಿ ನೀನು ಅಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತಂದ್ರೆ ಇವಾಗ ಮನೆಗೆ ಹೋಗ್ಬೋದು.